ಗಾಯ್ಸ್ ಇವತ್ತು ನಾವು ಒಂದು ಕ್ರೇಜಿ ಅಡಿಗೆಯನ್ನು ಪ್ಲಾನ್ ಮಾಡಿವಿ ಗಾಯ್ಸ್. ಅದೇನಂದ್ರೆ ದ ಬಿಗ್ಗೆಸ್ಟ್ ಚಿಕನ್ ಲಾಲಿಪಾಪ್. ಗೈಸ್ ಇದಕ್ಕಂತ ನಾವು ಈ ಲಾಲಿಪಾಪ್ ಮಾಡಕ ಚಿಕನ್ 1.5 kg ಚಿಕನ್ ಫುಲ್ಲು ಕೈಮಾ ಮಾಡಿಸಿವಿ ಗಾಯ್ಸ್. ಫುಲ್ಲು ಈ ಥರ ಸ್ಲೈಸಸ್ ಫುಲ್ಲು ಪೀಸಸ್ ಫುಲ್ಲು ಚೋಟ ಪೀಸಸ್ ಮಾಡಿಸಿವಿ ಗಾಯ್ಸ್. ಈಗ ಇದರೊಳಗೆ ಎಲ್ಲ ಐಟಮ್ಸ್ ಹಾಕಮ್ಮ. ಫಸ್ಟ್ ಆಫ್ ಆಲ್ ಸ್ವಲ್ಪ ಕರಡು ಹಾಕೋಣ. ಸ್ವಲ್ಪ ಅವಾಗ ನೋಡ್ತಿರಪ್ಪ ಮನೋಜ್ ಸರಿ ಆತ್ತಾ? ಹಾಕು ನೋಡು ಸಾಕು. ಈ ಕರಡು ಎಲ್ಲ ಹುಷಾರಾಗಿಡು, ಮತ್ತೆ ಬಿದ್ದುಬಿಡುತ್ತೆ. ಈ ಸಾಲ್ಟಿಗೆ ಇರ್ತದೆ ತಡಿ ಗೈಸ್. ನೆಕ್ಸ್ಟು ಎಲ್ಲ ಐಟಮ್ಸ್ ಹಾಕ್ಬಿಡ್ತೀವಿ ಗೈಸ್. ಫಸ್ಟು ಇದು ಚಿಕನ್ ಮಸಾಲ. ನೋಡು ಮನೋಜ್ ತಗ್ಸ್ಕೊಣ. ಫಸ್ಟ್ ನೋಡೋಮಂತೆ. ನೆಕ್ಸ್ಟ್ ಇದು ಗರಂ ಮಸಾಲ ಕಲಿಸ್ಬಿಡಮ್ಮ. ಕಟ್ ಮಾಡಿರಾ? ಲೈಟಾಗಿ ಆಯಿತು. ಓಕೆ ಸಾಕಲ್ಲ ಗರಂ ಮಸಾಲ? ಓಕೆ ಗರಂ ಮಸಾಲ. ನೆಕ್ಸ್ಟ್ ಮಿಕ್ಸ್ ಮಾಡಿ ಗಾಯ್ಸ್. ಖಾರ ಹಾಕ್ತಿದ್ದೀವಿ ನೋಡು. ಸಾಕಾ? ಸಾಕು ಜಗ್ಗಿ ಹಾಕ್ಬಿಡು. ಓಕೆ ಇದು ಮೇಲೆ ಇದು ಹಾಕಕ್ಕೆ ಏನೇನು ಸ್ಪೂನ್ಗೇನಿಲ್ಲ, ಹಾಕ್ಬಿಡು ಕೈಯಿಂದ. ಕೈಯಿಂದ ಮುಟ್ಟಲ್ಲ ನಾನು ಆ್ಯಕ್ಚುಲಿ. ಕಾರ್ನ್ಫ್ಲೋರ್ ಗೈಸ್, ಕಾರ್ನ್ಫ್ಲೋರ್ ಇದು ಸಾಕಾ? ಸಾಕು. ನೆಕ್ಸ್ಟ್ ಹಾಕೋಣ. ನೆಕ್ಸ್ಟ್ ಏನು ಐಟಮ್ಸು? ಮಿಕ್ಸ್ ಮಾಡಿ ಫಸ್ಟ್. ಓಸು ಒಮ್ಮೆ ಮಿಕ್ಸ್ ಮಾಡಿಬಿಡಮ್ಮ, ಆಗಲೆಲ್ಲ ಮಿಕ್ಸ್ ಮಾಡೋದಾಗಲ್ಲ. ಮಾಡಿ ಫಸ್ಟ್. ಸರ್ ಇದು ಕೂಡ ಹಾಕ್ಬಿಡ್ಲ? ಲೆಮನ್. ಓಯ್ ಬೋಡ ಇವೆಲ್ಲ ಕಟ್ ಮಾಡಿ ಇಡ್ಬೇಕು ನೀವು ಇಂದು ರೆಡಿಯಾಗಿ. ಯಾವ ಮನುಷ್ಯ ಇದು? ಹಾಂ ಲೆಮನ್ ಸಾಕ ಒಂದು. ಇನ್ನೊಂದು ಇದೊಂದು ಸಾಕು ಹಂಗಾದ್ರೆ ಕಲಸಿ ಮಿಕ್ಸ್ ಮಾಡಿದಡಿ. ಇದ್ರಾಗ ನಾಲ್ಕು ಇವೆ ಅದಾವ. ಎಗ್ ಬಿಡ್ರಿ. ಅಲ್ಲೇ ಎಗ್ ಹಾಕು. ಹಾಂ ಫಸ್ಟಿಗೆ ಇಲ್ಲೇನು ಎಗ್ ರೈಸ್ ಅಂಗಡಿಯಲ್ಲಿ ಎಲ್ಲ ಕೆಲಸ ಮಾಡಿ ಏನು ಹಾಕಿ ಇನ್ನೊಂದು ಹಾಕಮ್ಮ. ಇನ್ನೊಂದು 2-3 ಹಾಕಮ್ಮ. ಸಾಕು. 2 ಸಾಕಾ? ಇನ್ನೊಂದು ಹಾಕಿ ಹಾಕ್ರಿ ಬಿದ್ದಿರ್ತೀನಿ. ಲಾಸ್ ಏನೈತೆ ನಮಗೆ. ರೈಟ್. ಇನ್ನೊಂದು ಹಾಕ್ಬಿಡು. ಸಾಕ್ಬಿಡು ಮಿಕ್ಸ್ ಮಾಡೋ. ಮತ್ತು ಭಾಳ ವಾಟ್ರ್ ಆಯ್ತು ಅನ್ಕದ ಫುಲ್ಲು. ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋದು ಚಲೋ ಇರ್ತಿತ್ತು. ಇಲ್ಲ ಹಾಕು. ಮಿಕ್ಸ್ ಮಾಡ್ಬೇಕಂದ್ರೆ ಬೇಸರಪ್ಪ ನಮಗೆ. ನೋಡ್ರಿ ನಾವು ರೆಡಿ ಮಾಡಿದ ಗ್ರೇವಿ ರೆಡಿ ಆಯ್ತಲ್ಲ. ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿವಲ್ಲ ಗೈಸ್. ಇವಾಗ ಏನಂದರೆ ಒಂದು ಕಟ್ಟಿಗೆ ರೆಡಿ ಮಾಡಿದ್ವಿ ನಾವು. ಈ ಥರ ಸಿಲ್ವರ್ ಫಾಯಿಲ್ ಹಾಕಿ ಮೇಲೆ ಈ ಥರದ್ದು ಫಸ್ಟೇ ಕಟ್ ಮಾಡಿವಿ ನಾವು. ಯಾಕಂದ್ರೆ ಇದು ನಮಗೆ ಬ್ಯಾಲೆನ್ಸಿಂಗಾಗಿ ಕುಂದ್ರಬೇಕಲ್ಲ ಮೇಲ್ಗಡೆ, ಅದಕ್ಕೆ ಇದೆಲ್ಲ ರೆಡಿ ಮಾಡೋ ಗೈಸ್. ಇದೇನಾಯ್ತು ಅಂದರೆ ಚಿಕನು ಸ್ವಲ್ಪ ವಾಟರ್ ಕಂಟೆಂಟ್ ಭಾಳ ಆಗ್ಬಿಡೋದು ಗೈಸ್. ಅಂದರೆ ಒಂದು ಎಗ್ ಭಾಳ ಹೊಡೆದ್ಬಿಟ್ಟಿವಿ. ಸ್ವಲ್ಪ ಇದಾಗೈತಿ ಏನಂದರೆ ಸ್ವಲ್ಪ ಲಿಕ್ವಿಡ್ ಭಾಳ ಆಗ್ಬಿಡ್ತು ಇದರಲ್ಲಿ. ಈಗ ಏನು ಮಾಡೋ ಅಂದರೆ ಈತ ನೋಡ್ರಿ ನಾಚಿಂದ ಓಡೋಯ್ಯನ. ಯಾಕಂದರೆ ತಾನೇ ಅಲ್ಲ ಎಗ್ ಸ್ಟೈಲಾಗಿ ಮೇಲೆ ಹಾಕಿ ಕೆಳಗೆ ಹಾಕಿ ಅಂತ ಹಾಕಿದ್ದು ಗೈಸ್. ಈಗ ಇದಕ್ಕೆ ಸಪೋರ್ಟಿಗೆ ಮೇಲೆ ಇದು ಹಾಕಮ್ಮ. ಇದು ಯಾಕಂದರೆ ಒಂದು ಕಡೆ ಬಿದ್ದುಬಿಡಂಗೆ ಐತದ. ಈಗ ಆಲ್ಮೋಸ್ಟ್ ಆಯಿಲೆಲ್ಲ ಬಾಯ್ಲ್ ಆಗ್ಬಿಡೈತಿ. ಈಗ ಇದು ಇಡ್ತೀನಿ ತಡ್ರಿ ಲೈಟಾಗಿ. ಗೈಸ್ ಇದು ಆ್ಯಕ್ಚುಲಿ ಆಯಿಲ್ ಹಿಂಗೆ ಎದಕ್ಕೆ ಹಾಕೊಂತೀವಿ ಅಂದ್ರೆ ಇದು ಆಯಿಲಲ್ಲಿ ಡಿಪ್ ಆಗೋಲ್ತು. ಆ್ಯಕ್ಚುಲಿ ಇದು ಗಟ್ಟಿ ಇರ್ತಾರ, ನಾವು ಹಿಂಗೆ ರೌಂಡ್ ತಿರ್ಸಕ್ಕೆ ಬರ್ತಂತ ಇಷ್ಟು ಆಯಿಲ್ ಹಾಕಿವಿ. ಬಟ್ ಇದು ಡಿಪ್ ಆಗ್ತಿಲ್ಲ. ಇನ್ನು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಗೈಸ್. ತೆಗೆದುಬಿಡೋಣ ಇನ್ನು. ಕೆಳಗಿಡು ಪ್ಲೇಟ್.
ನೋಡಿರಂದ್ರೆ ಫೈನಲಿ ನಮ್ಮ ಚಿಕನ್ ಲಾಲಿಪಾಪ್ ಅಂತೂ ಸಕ್ಸಸ್ಫುಲ್ ಆಗಿ ರೆಡಿ ಆಗಿದೆ. ಅಂದ್ರೆ ಗೈಸ್ ಏನಂದ್ರೆ ಇದು ಸಪೋರ್ಟ್ಗೆ ಹಾಕಿವಲ್ಲ, ಇದು ಸ್ವಲ್ಪ ಲೂಸ್ ಆಗ್ಬಿಟ್ಟೈತೆ ಮಾಲ್, ಅದಕ್ಕೆ ಈ ತರ ಆಗೈತೆ. ಬಟ್ ಟೇಸ್ಟ್ ಮಾತ್ರ ನಂಬರ್ 1 ಐತೆ ಗೈಸ್, ಅಲ್ಟಿಮೇಟ್ ಇದೆ ಗೈಸ್. ಚೆನ್ನಾಗೈತೆ ಟೇಸ್ಟ್. ಇದು ನಿಂದ್ರವಲ್ದು ಅಷ್ಟೇ, ಮತ್ತೇನಿಲ್ಲ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಬಾಯ್.